ನನ್ನ ಹೆಸರು ಮಂಗಳಾ ಅಂತ ಹೇಳಿ. ನಾನು ಸರ್ ಹತ್ರ ರಿಕ್ವೆಸ್ಟ್ ಮಾಡ್ಕೋತೀನಿ. ನಾನು KSRTC ಲೇಔಟ್ ಅಲ್ಲಿ ಒಂದ್ ಸೈಟ್ ತಗೊಂಡಿದ್ದೀನಿ 1640. ಇದು ನನ್ನ 5ನೇ ಅವಳು. ಇವಾಗ ನನ್ ಮನೆ ಹೊಡಿಬೇಕಾದ್ರೆ ಒಬ್ರು ಬಂದು ಆಪೋಸ್ ಮಾಡ್ತಾ ಇದ್ದು ನನಗ್ ಬರ್ಬೇಕು ಅಂತ ಹೇಳಿ ಧಮಕಿ ಹಾಕ್ತಾರೆ. ಮೀನ್ಸ್ ಇದನ್ನ ನಾನು ಸ್ಟಾಪ್ ಮಾಡ್ತೀನಿ, ಸ್ಟೇ ಆರ್ಡರ್ ತರ್ತೀನಿ ಅಂತ ಹೇಳಿ ತುಂಬಾ ಇದ್ ಮಾಡ್ತಿದ್ದಾರೆ. ನಾವು ಹೊಡೆದಿರೋ ಮನೇನ ಇವಾಗ ಅರ್ಧಕ್ಕೆ ಹಾಗೆ ಬಿಟ್ಟಿದೀವಿ. ಸೊ ನಿಮ್ ಹತ್ರ ರಿಕ್ವೆಸ್ಟ್ ಮಾಡ್ಕೋತಾ ಇದೀನಿ, ಪ್ಲೀಸ್ ನನ್ಗೆ ಅದಕ್ಕೊಂದು ಸೊಲ್ಯೂಷನ್ ಬೇಕು. 5ನೇ ಜನ ತಗೊಳ್ಳೋವರೆಗೂ ಸುಮ್ನೆ ಇತ್ತು. ಇವಾಗ ನಾನು ಹೊಡೆದು ಕನ್ಸ್ಟ್ರಕ್ಷನ್ ಮಾಡ್ಬೇಕಾದಾಗ ಇವಾಗ ನನಗ್ ಬರ್ಬೇಕಿದು. ಅದು 4 ಅಡಿ 5 ಅರೌಂಡ್ 20 ಅಡಿಗೋಸ್ಕರ ಬಂದು ನನ್ನ ಹತ್ರ ಇದ್ ಮಾಡ್ತಿದ್ದಾರೆ. ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೋತಾ ಇದೀನಿ ಸರ್ ಇದನ್ನ. ಬಸವರಾಜ್. ಎಲ್ರಿಗೂ ನಮಸ್ಕಾರ. ನಾನು ನಿವೃತ್ತ ಶಿಕ್ಷಕ, ಅನ್ನಪೂರ್ಣೇಶ್ವರಿ ಲೇಔಟ್, ದೊಡ್ಡಬಿದಿರಿಕಲ್ಲು. ನಾವು ನಮ್ಮ ಸಾಹೇಬರ ಹತ್ರ 3-4 ಸತಿ ಮನವಿ ಮಾಡ್ಕೊಂಡು ಅದೇನ ಕಾಣೆ ನಮ್ಮ ಅನ್ನಪೂರ್ಣೇಶ್ವರಿ ಲೇಔಟ್ ಅಲ್ಲಿ 15 ವರ್ಷದ ಮೇಲಾಗಿದೆ BBMP ಆಗಿ. ರೋಡ್ಗಳು ಇಲ್ಲ. ಹಿರಿಯ ನಾಗರಿಕರು ಎಲ್ಲ ತಿರ್ಗಾಡ್ಬೇಕಾದ್ರೆ ಬಿದ್ದು ಏಟ್ ಮಾಡ್ಕೊಂಡು ಎಲ್ಲ ಇದ್ದಾರೆ. ದಯವಿಟ್ಟು ನಮ್ಮ ಏರಿಯಾಕ್ಕೆ ಸಾಹೇಬರಿಗೆ ಇನ್ನೊಂದ್ಸಾರಿ ಮನವಿ ಮಾಡ್ಕೊಂತ ಇದ್ದೀನಿ. ನಮ್ ರೋಡು ಮತ್ತೆ ಒಳಚರಂಡಿಯ ಮಾಡಿಸ್ಕೊಡ್ಬೇಕು ಅಂತ ಸಾಹೇಬ್ರ ಕಡೆಯಿಂದ ನೀವು ಏನಾರ ಹೇಳಿ ಮಾಡಿಸ್ಬೇಕು ದಯವಿಟ್ಟು. ಇಷ್ಟೇ ನಮ್ಮ ಮನವಿ, ಇನ್ನೇನಿಲ್ಲ. ರೋಡು ಅಷ್ಟೇ ಬೇಕಾಗಿರೋದು. ಥ್ಯಾಂಕ್ ಯು ಸರ್. ದೀಪಾ. ಗುಡ್ ಮಾರ್ನಿಂಗ್ ಎವ್ರಿವನ್. ನಾನು ದೀಪಾ. ಸೊ ಸರ್, ನಾನು ಆರ್ಕಿಟೆಕ್ಟ್ ಮತ್ತೆ ಅರ್ಬನ್ ಪ್ಲಾನರ್. ಸರ್, ನಿಮ್ಗೆ ಆಸ್ ಅ ಕಾಮನ್ ಮ್ಯಾನ್ ಐಮ್ ಟೆಲಿಂಗ್ ಅ ಪ್ರಾಬ್ಲಮ್. ನಂಬರ್ ಬರ್ಕೊಡೇನೆ. ನಾವು ಮುಂಚೆ ವಿಜಯನಗರ ಅಲ್ಲಿ ಇದ್ವಿ, ಅಲ್ಲಿ ಮೆಟ್ರೋ ಇತ್ತು. ಸೊ ಇಟ್ ವಾಸ್ ವೆರಿ ಈಸಿ ಫಾರ್ ಮೀ ಟು ಕನ್ವೀನಿಯಂಟ್ ಆಗಿತ್ತು ಆಫೀಸ್ಗೆ ಹೋಗೋಕೆ, ಸ್ಕೂಲಿಗೆ, ಕಾಲೇಜಿಗೆ. ಇವಾಗ ನಾನು ಭಾರತ್ ನಗರ್ 2ನೇ ಹಂತದಲ್ಲಿ ನಮ್ಮ ಮನೆ ಇದೆ. ಸೊ ಇಲ್ಲಿ ಬಂದಾಗಿಂದ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ತುಂಬಾ ಚಾಲೆಂಜಿಂಗ್ ಆಗಿದೆ. BMTC ಬಸ್ಸಸ್ ಇದೆ ಹೌದು, ಬಟ್ ತುಂಬಾ ಕಮ್ಮಿ ಬಸ್ಸಸ್, ಯಾವಾಗ್ಲೂ ರಶ್ ಇರುತ್ತೆ. ನನಗ್ ಮೆಟ್ರೋ ಇಲ್ಲ. ಇಲ್ಲಿಂದ ಮೆಟ್ರೋ ಅಂದ್ರೆ 10 ಕಿಲೋಮೀಟರ್ ಹೋಗ್ಬೇಕು. ತುಂಬಾನೇ ಕಷ್ಟ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಪ್ಲಸ್ ರೋಡ್ ಡೆವಲಪ್ಮೆಂಟ್. ಸರ್, ಇಲ್ಲಿ ಮೆಟ್ರೋ ನೀವು phase 3 ಮಾಡಿದೀರಾ, ದಟ್ ಈಸ್ ಓಕೆ. ಮೆಟ್ರೋಗೆ ಫೇಸಿಂಗ್ ಇರುತ್ತೆ, ಬಟ್ phase 3 ಮೆಟ್ರೋ ಇಂಪ್ಲಿಮೆಂಟ್ ಆಗೋವರೆಗೂ ಇಲ್ಲಿರೋ ಲೇಔಟ್ ಅಥವಾ ಮಾಗಡಿ ರೋಡ್ ಸುತ್ತಮುತ್ತ ಇರೋ ಜನಗಳ ಕತೆ ಏನು, ಅಷ್ಟು ಬಸ್ಸಸ್ ಅಲ್ಲಿ ಸಫೈಸ್ ಮಾಡಕ್ ಆಗಲ್ಲ. ಪ್ಲಸ್ ಬೆಂಗಳೂರಲ್ಲಿ ಇಷ್ಟು ಟ್ರಾಫಿಕ್ ಇರುತ್ತೆ. ನಾವಲ್ಲಿ 8-9 ತನಕ ಸಿಟಿ ಒಳಗೆ ಕೆಲಸ ಮಾಡಿ ಬರೋಷ್ಟೊಳಗಡೆ BMTC ಬಸ್ಸಸ್ ಗಳು ಕಮ್ಮಿ ಆಗುತ್ತೆ. ಅಂಡ್ ಆಸ್ ಎ ವಿಮೆನ್ ಈ ಕಡೆ ಲೇಔಟ್ ಗೆ ಬರೋದಿಕ್ಕೆ ಇಟ್ಸ್ ವೆರಿ ಡಿಫಿಕಲ್ಟ್. ಮನೇಲಿ ಎಲ್ಲರೂ ಹೆದರ್ತಾರೆ, ಬೇಗ ಬನ್ನಿ ಮನೆಗೆ. ವೈ? ಬಿಕಾಸ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಕನೆಕ್ಟಿವಿಟಿ ಕಮ್ಮಿ ಇದೆ ನಮ್ಗೆ ಇಲ್ಲಿ. ಹೌದು, ಬಸ್ ಇದೆ, ಮೆಟ್ರೋ ಮಾಡ್ತಾರೆ, ಬಟ್ ಯಾವಾಗ? ಅದಾಗೋವರೆಗೂ ಏನ್ ಸೊಲ್ಯೂಷನ್? ನಮ್ಗೆ ಫೀಡರ್ ಬಸ್ಸಸ್ ಕೊಡಿ ಸರ್, ಇದು ರಿಕ್ವೆಸ್ಟ್. ಸೊ ಇವಾಗ HSR ಲೇಔಟ್ ಅಥವಾ ಆ ಕಡೆ ವೆಸ್ಟರ್ನ್ ಸೈಡ್, ಈಸ್ಟರ್ನ್ ಸೈಡ್ ಅಲ್ಲಿ ಇರೋ ಲೇಔಟಿಗೆ ಜಸ್ಟ್ ಬಿಕಾಸ್ ಟೆಕ್ ಪಾರ್ಕ್ಸ್ ಇದೆ ಅಂತ ತುಂಬಾ ಫೆಸಿಲಿಟೀಸ್ ಕೊಡ್ತಿದ್ದಾರೆ, ಇಲ್ಲಿ ಯಾಕೆ ಕೊಡ್ತಿಲ್ಲ? ಟೆಕ್ ಪಾರ್ಕ್, ಮಾಲ್ಗಳು ಎಲ್ಲ ಆ ಸೈಡ್ ಇದೆ, ಬಟ್ ರೆಸಿಡೆಂಟ್ಸ್ ಎಲ್ಲರೂ ಈ ಕಡೆ ಇರೋದು. ಇಲ್ಲಿ ಜನ ಅಲ್ಲಿಗೆ ಹೋಗ್ತಿದ್ದಾರೆ. ಸೊ ಇಲ್ಲಿಂದ ಜನ ಅಲ್ಲಿಗೆ ಹೋಗೋದಿಕ್ಕೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬೇಕು, ರೋಡು ಸರಿ ಇರ್ಬೇಕು. ಭಾರತ್ ನಗರ್ಗೆ ದ್ವಾರಕಾವಾಸ ನಮ್ಗೆ ಕನೆಕ್ಟಿಂಗ್ ರೋಡ್, ಆ ರೋಡ್ ಹೇಳಿ ಎಷ್ಟು ಸಲ ಕಿತ್ತಾಕಿಲ್ಲ. ಇರೋ ಒಂದು ರೋಡು ನಮ್ಗೆ ಎಷ್ಟು ಸಲ ಕಿತ್ತಾಕ್ತಾರೆ. ಎಲೆಕ್ಟ್ರಿಕ್ ಲೈನ್, ವಾಟರ್ ಲೈನ್ ಒಂದೇ ಸಲ ಯಾಕೆ ಮಾಡ್ತಿಲ್ಲ? ಸೊ ನಮ್ಗೆ ಸರ್ ಈ ಲೇಔಟ್ ಅಲ್ಲಿ ಬಿಗ್ಗೆಸ್ಟ್ ಇಶ್ಯೂಸ್ ರೋಡು ಮತ್ತೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇಸ್ ಬಿಗ್ಗೆಸ್ಟ್ ಇಶ್ಯೂಸ್. ಆಮೇಲೆ ಸರ್, ಈ ಲೇಔಟ್ ಅಲ್ಲಿ ಬಂದ್ ಸೆಟಲ್ ಆಗ್ತಿರೋರೆಲ್ಲ 50+ ಇರೋ ಪೇರೆಂಟ್ ಏಜ್ ಗ್ರೂಪ್. ಸೊ ನಮ್ಮಂತ ಏಜ್ ಗ್ರೂಪ್ ಯೂತ್ ಹೂ ಆರ್ ಗೋಯಿಂಗ್ ಟು ವರ್ಕ್ ಇನ್ ಕಾಲೇಜಸ್, ನಮ್ ಬಗ್ಗೆ ಸೌಲಭ್ಯಗತೆ ಏನು? ಅದು ಕ್ವೆಶನ್. ಸೊ ರಿಕ್ವೆಸ್ಟ್ ಇಸ್ ಫೀಡರ್ ಬಸ್ಸಸ್ ಕೊಡಿ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಜಾಸ್ತಿ ಮಾಡಿ. HSR ಲೇಔಟ್ ಅಲ್ಲಿ ಪಬ್ಲಿಕ್ ಬೈಸೈಕ್ಲಿಂಗ್ ಸಿಸ್ಟಮ್ ಅಂತ ಮಾಡ್ತಿದ್ದಾರೆ, ಇಲ್ಲಿ ಯಾಕೆ ಮಾಡ್ತಿಲ್ಲ? ಇಲ್ಲೂ ಸಿಟಿಸನ್ಸ್ ಇದಾರೆ, ಇಲ್ಲೂ ಎಲ್ಲ ಡೆವಲಪ್ಮೆಂಟ್ಸ್ ಆಗ್ತಿದೆ. ಸೊ ನಮಗೂ ಅದೇ ತರ ಈಕ್ವಲ್ ಫೆಸಿಲಿಟೀಸ್ ಬೇಕು. ಸೊ ದಿಸ್ ಇಸ್ ಮೈ ರಿಕ್ವೆಸ್ಟ್ ಸರ್.